గాంచిన కైవల్యము కైవసము కపిల తీర్థమును గాంచిన కైవల్యము కైవసము కైలాసపతిని చూడ కలుగును పరవశము కపిల తీర్థమును గాంచిన కైవల్యము కైవసము కైలాసపతిని చూడ కలుగును పరవశము కపిల తీర్థమును గాంచిన కైవల్యము కైవసము. ముఖద్వారమునకు ముందుగా నందీశ్వరుడు మెట్లకు ఇరువైపుల మెరయు వైష్ణవాలయములు భాసిలు ఆళ్వారు గుడి పశ్చిమ దిగ్భాగములో భాసిలు ఆళ్వారు గుడి పశ్చిమ దిగ్భాగములో సిద్ధి పొందే కపిల మహర్షి శివైక్య యోగములో సిద్ధి పొందే కపిల మహర్షి శివైక్య యోగములో కపిల తీర్థమును గాంచిన కైవల్యము కైవసము నీలకంఠరునికిదే నిత్య నివాసము కపిల తీర్థమును గాంచిన కైవల్యము కైవసము. శరీరం గృహం పూజాతే విషయోపభోగరచనా నిద్రా సమాధిస్థితి సంచారః పదయోః ప్రదక్షిణ విధి స్తోత్రాణి సర్వాగిరో యద్యత్ కర్మ కరోమి తత్తదఖిలం శంభో తవారాధనం యద్యత్ కర్మ కరోమి తత్తదఖిలం శంభో తవారాధనం. ಕಪಿಲೇಶ್ವರ ಸ್ವಾಮಿನೇ ನಮೋ ನಮಃ. ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡುತ್ತಾ ಭಗವಂತನ ಪಾದಪದ್ಮಗಳಲ್ಲಿ ಮನಸ್ಸನ್ನು ಸ್ಥಿರವಾಗಿ ಇರಿಸುತ್ತಾ ಮಹರುದ್ರದೇವರು ತಮ್ಮ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ವೈಭವದಿಂದ ಭಕ್ತರಿಂದ ಪಡೆದುಕೊಳ್ತಾ ಇದ್ದಾರೆ. ಇಂದಿನ ದಿನ ವ್ಯಾಘ್ರ ವಾಹನವನ್ನು ಧರಿಸಿದಂಥವನಾಗಿ ನಮ್ಮೆಲ್ಲರಿಗೂ ಕೂಡ ವಿಶೇಷವಾದಂತಹ ತಮ್ಮ ದರ್ಶನ ಭಾಗ್ಯವನ್ನು ನೀಡುತ್ತಿದ್ದಾರೆ. ವ್ಯಾಘ್ರ ವಾಹನವನ್ನು ಅಧಿರೋಹಿಸಿ ಭಕ್ತ ಕೋಟಿಯನ್ನು ಉದ್ಧರಿಸುತ್ತಾ ನಮ್ಮೆಲ್ಲರಲ್ಲಿಯೂ ಕೂಡ ಅಪಾರವಾಗಿರ್ತಕ್ಕಂತಹ ಭಕ್ತಿ ಭಗವದ್ವಿಷಯಕವಾಗಿ ಉಂಟಾಗುವಂತೆ ಮಾಡುತ್ತಿದ್ದಾನೆ. ಆ ಭಗವಂತನಲ್ಲಿ ನಾವೆಲ್ಲರೂ ಕೂಡ ವಿಶೇಷವಾಗಿರ್ತಕ್ಕಂತಹ ಭಕ್ತಿಯನ್ನು ಮಾಡುತ್ತಾ ಮಹರುದ್ರದೇವರ ಮಹಿಮೆಯನ್ನು ತಿಳಿದುಕೊಳ್ಳುತ್ತಾ ನಮ್ಮ ಪ್ರಾರ್ಥನೆಯನ್ನು ರುದ್ರದೇವರಲ್ಲಿ ಸಮರ್ಪಿಸೋಣ. ಆತ್ಮಾತ್ವಂ, ನನ್ನೊಳಗಡೆ ಇರತಕ್ಕಂತಹ ಆತ್ಮ ಏನಿದೆ ಅದು ನೀನಾಗಿದ್ದೀಯಾ ಸ್ವಾಮಿ. ಗಿರಿಜಾ ಪಾರ್ವತೀ ದೇವಿ ಯಾರು? ನನ್ನ ಬುದ್ಧಿ ಮತಿ
ಗಿರಿಜಾಮತಿ. ಸಹಚರಾಹ ಸೇವಕರು ಯಾರಿದ್ದಾರೆ ಅಂತಂದರೆ ನನ್ನಲ್ಲಿರ್ತಕ್ಕಂತಹ ಪಂಚಪ್ರಾಣಗಳು ಏನಿದ್ದಾವೆ ಅದೆಲ್ಲವೂ ಕೂಡ ಸೇವಕರು. ಸಹಚರಾಹ ಪ್ರಾಣಾಹ ಶರೀರಂ ಗೃಹಂ. ಆ ಭಗವಂತನಿಗೆ ರುದ್ರದೇವರಿಗೆ ಮನೆ ಯಾವುದು ಅಂತಂದರೆ ಈ ಶರೀರವೇ ಮನೆಯಂತೆ. ಪೂಜಾತೆ ವಿಷಯೋಪಭೋಗ ರಚನಾ. ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳಲ್ಲಿ ಆಸಕ್ತವಾಗುವಂತಹದ್ದೇನಿದೆ ಅದನ್ನೇ ಆ ರುದ್ರದೇವರ ಪೂಜೆ ಅಂತ ಹೇಳ್ತಾರೆ. ಪೂಜಾತೆ ವಿಷಯೋಪಭೋಗ ರಚನಾ. ನಿದ್ರಾ ಸಮಾಧಿ ಸ್ಥಿತಿ. ಧ್ಯಾನ ಸಮಾಧಿ ಸ್ಥಿತಿ ಯಾವುದು ಅಂತಂದರೆ ನಿದ್ದೆ ಮಾಡ್ತಕ್ಕಂಥದ್ದು, ಅದೇ ಸಮಾಧಿ ಸ್ಥಿತಿ. ಪ್ರದಕ್ಷಿಣ ಯಾವುದು? ಸಂಚಾರ ಪದಯೋಹೋ. ನಾವು ಏನು ನಡಿತೇವೆ ನಮ್ಮ ಕಾರ್ಯಕ್ಕಾಗಿ ಅಂತ, ಅದು ನಮ್ಮ ಕಾರ್ಯ ಅಲ್ಲ, ನಮ್ಮ ಒಳಗಡೆ ಆ ರುದ್ರದೇವರಿದ್ದಾರೆ, ಅವರಿಗೆ ಮಾಡ್ತಾ ಇರತಕ್ಕಂತಹ ಪ್ರದಕ್ಷಿಣೆ. ಸಂಚಾರ ಪದಯೋಹ ಪ್ರದಕ್ಷಿಣ ವಿಧಿ. ಸ್ತೋತ್ರಾಣಿ ಸರ್ವ ಆಗಿರೋ. ನಾವು ಮಾತಾಡುವಂತಹ ಎಲ್ಲ ಮಾತುಗಳು ಕೂಡ ಆ ರುದ್ರದೇವರ ಸ್ತೋತ್ರವಂತೆ. ಸ್ತೋತ್ರಾಣಿ ಸರ್ವ ಆಗಿರೋ. ಯದ್ಯತ್ ಕರ್ಮ ಕರೋಮಿ. ನಾನು ಏನೇ ಕೆಲಸ ಮಾಡಲಿ ಆ ಎಲ್ಲ ಕೆಲಸವೂ ಕೂಡ ಹೇ ಶಂಭೋ ನಿನ್ನ ಆರಾಧನೆಯೇ, ನಿನ್ನನ್ನು ಪೂಜಿಸುವಂತಹದ್ದೇ ನಿನ್ನ ಆರಾಧನೆಯೇ ಆಗಿದೆ. ಈ ರೀತಿಯಾದಂತಹ ಅನುಸಂಧಾನವನ್ನು ಮಾಡ್ತಾ ನನ್ನ ಜೀವನವನ್ನು ನಾನು ನಡೆಸುತ್ತೇನೆ. ಜಗದೊಡೆಯ ಆ ಭಗವಂತನಲ್ಲಿ ವಿಶೇಷವಾದಂತಹ ಅವಿಚ್ಛಿನ್ನವಾದಂತಹ ಭಕುತಿಯನ್ನು ನೀಡಿ ನಮ್ಮನ್ನು ಉದ್ಧರಿಸು ಎಂಬುದಾಗಿ ರುದ್ರದೇವರಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಅದ್ಭುತವಾದ ರೀತಿಯಲ್ಲಿ ಕಪಿಲ ತೀರ್ಥದಲ್ಲಿ ನಡೀತಾ ಇರತಕ್ಕಂತಹ ಕಪಿಲೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮ 2026 ವ್ಯಾಘ್ರವಾಹನವನ್ನು ಅಧಿರೋಹಿಸಿ ಭಕ್ತರ ಸಮೀಪಕ್ಕೆ ಬರುತ್ತಾ ನಮ್ಮೆಲ್ಲರನ್ನ ವಿಶೇಷವಾದ ರೀತಿಯಲ್ಲಿ ಅನುಗ್ರಹಿಸುತ್ತಿದ್ದಾನೆ, ಮನಸ್ಸನ್ನು ನಿಯಂತ್ರಿಸುತ್ತಿದ್ದಾನೆ. ಮನೋನಿಯಾಮಕನಾಗಿರ್ತಕ್ಕಂಥವರು ರುದ್ರದೇವರು. ಅಂತಹ ರುದ್ರದೇವರ ದಿವ್ಯವಾಗಿರತಕ್ಕಂತಹ ಉತ್ಸವ ವಿಗ್ರಹದ ಪೂಜೆ ಅನ್ನುವಂಥದ್ದು, ವೈಭವ ಪೂಜೆ ಅನ್ನುವಂಥದ್ದು ನಡೀತಾ ಇದೆ. ಪಾರ್ವತಿ ಪರಮೇಶ್ವರರನ್ನು ನಾವೆಲ್ಲರೂ ಕೂಡ ವೀಕ್ಷಿಸುತ್ತಿದ್ದೇವೆ. ವ್ಯಾಘ್ರ ವಾಹನವನ್ನು ಅಧಿರೋಹಿಸಿ ಕೈಯಲ್ಲಿ ಪಿನಾಕಿಯನ್ನು ಹಿಡಿದಂಥವನಾಗಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಯಾರು ಆ ಸ್ವಾಮಿಯನ್ನು ಶರಣು ಹೊಂದುತ್ತಾರೋ ಅವರ ಎಲ್ಲ ಪಾಪಗಳನ್ನು ದೂರ ಮಾಡ್ತಾ ಭಗವದ್ವಿಷೇಕವಾಗಿ ಅವರ ಮನಸ್ಸು ಸರ್ವದಾ ಇರುವಂತೆ ಮಾಡುತ್ತಾ ಅನುಗ್ರಹಿಸುತ್ತಿದ್ದಾನೆ. ಪಿನಾಕಿ ಜಗವಂಧನು. ಹಾಗಾಗಿ ಆ ರುದ್ರದೇವರ ವಿಶೇಷವಾದಂತಹ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗಬೇಕು ಅಂತಾದರೆ ನಮ್ಮ ವಿಶೇಷವಾದಂತಹ ಆಸಕ್ತಿ ಆ ರುದ್ರದೇವರ ಪಾದಪದ್ಮಗಳಲ್ಲಿರಬೇಕು, ವ್ಯಾಘ್ರವಾಹನನ ಮೇಲಿರಬೇಕು ಅನ್ನುವಂತಹ ವಿಷಯವನ್ನು ನಾವು ಈ ಸಂದರ್ಭದಲ್ಲಿ ತಿಳಿದುಕೊಳ್ತಾ, ವ್ಯಾಘ್ರ ಅಂತಂದರೆ ಪಾರ್ವತಿಯ ವಾಹನವಾಗಿರುವಂತಹದ್ದಾಗಿದೆ. ಅತ್ಯಂತ ಭಕ್ತಿಯಿಂದ ಪಾರ್ವತೀ ದೇವಿಯನ್ನು ನಾವು ಪ್ರಾರ್ಥಿಸ್ತಕ್ಕಂತಹದ್ದು. ತಾಯಿಯೋ ಶಕ್ತಿ ಸ್ವರೂಪಿಣಿಯಾಗಿದ್ದಾಳೆ. ಜಗತ್ತಿನ ಎಲ್ಲ ವಿಧವಾಗಿರತಕ್ಕಂತಹ ಕಾರ್ಯಗಳಿಗೂ ಕೂಡ ಮೂಲಭೂತಳಾಗಿರ್ತಕ್ಕಂಥವಳು. ಅದಕ್ಕಾಗಿಯೇ ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತೀ ಪರಮೇಶ್ವರೌ ಎಂಬುದಾಗಿ ಕವಿಕುಲ ಕಾಳಿದಾಸ ಅದ್ಭುತವಾಗಿರ್ತಕ್ಕಂತಹ ಸ್ತೋತ್ರವನ್ನು ಮಾಡಿರ್ತಕ್ಕಂಥದ್ದು. ಪಾರ್ವತಿ ಪರಮೇಶ್ವರರು ಜಗತ್ತಿಗೆ ತಂದೆ ತಾಯಿಗಳು ಅಂತ ತಿಳಿಸ್ತಾ ಇದ್ದಾರೆ. ಅಂತಹ ನಮ್ಮೆಲ್ಲರ ತಂದೆ ತಾಯಿಗಳಾಗಿರ್ತಕ್ಕಂತಹ ಪಾರ್ವತಿ ಪರಮೇಶ್ವರರ ಪಾದಪದ್ಮಗಳನ್ನು ಆಶ್ರಯಿಸಿ ಮಕ್ಕಳಾಗಿರ್ತಕ್ಕಂತಹ ನಾವೆಲ್ಲರೂ ಕೂಡ ಬಹಳ ಆನಂದದಿಂದ ಜೀವನವನ್ನು ನಡೆಸೋಣ. ಅವರ ತಂಪಾಗಿರ್ತಕ್ಕಂತಹ ದೃಷ್ಟಿ ನಮ್ಮೆಲ್ಲರ ಮೇಲೆ ಸರ್ವದಾ ಹೀಗೆ ಇರಲಿ ಎಂಬುದಾಗಿ ಮಹರುದ್ರದೇವರನ್ನು ಪ್ರಾರ್ಥಿಸೋಣ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಎಂಬುದಾಗಿ ಆ ಪಾರ್ವತಿ ರಮಣನನ್ನು ನಮಿಸೋಣ. ನಮಃ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ ರಮಾ ರಮಣನಲ್ಲಮಲ ಭಕುತಿ ಕೊಡು ನಮೋ ವಿಶಾಲಾಕ್ಷ ಎಂಬುದಾಗಿ ಆ ರಮಾ ರಮಣನಲ್ಲಿ ಭಕುತಿಯನ್ನು ಕೊಡು ಎಂಬುದಾಗಿ ವಿಶಾಲಾಕ್ಷನನ್ನು ನಿಟಿಲನೇತ್ರನನ್ನು ನಾವು ಪ್ರಾರ್ಥಿಸೋಣ.
ನಿಟಿಲ ನೇತ್ರನೇ ದೇವಿಸುತ್ತನೆ. ಅತ್ಯಂತ ನಾಗಭೂಷಣ ಪ್ರಿಯನೇ, ತಟಿತಟಾಂಕಿತ ಕೋಮಲಾಂಗನೆ, ಕರ್ಣಕುಂಡಲ ಧಾರಣೆ ಎಂಬುದಾಗಿ ಗಣಪತಿಯನ್ನು ಸ್ತೋತ್ರ ಮಾಡ್ತಕ್ಕಂಥದ್ದು. ನಿಟಿಲ ನೇತ್ರ ದೇವಿಸುತ, ನಿಟಿಲ ನೇತ್ರನಾಗಿರ್ತಕ್ಕಂಥವನು ರುದ್ರ, ಆ ರುದ್ರನ ದೇವಿ ಪಾರ್ವತಿ, ಆ ಪಾರ್ವತಿಯ ಸುತನೇ ಎಂಬುದಾಗಿ ಆ ಗಣಪತಿಯನ್ನು ನಾವು ಸ್ತೋತ್ರ ಮಾಡ್ತಕ್ಕಂಥದ್ದು. ಆ ಗಣಪತಿಯ ಮತ್ತೊಂದು ಹೆಸರು ಗಜಾನನ, ಆನೆಯ ಮುಖವುಳ್ಳಂಥವನು ಅಂತ. ಆದ್ದರಿಂದ ಆ ಆನೆಯ ವಿಶೇಷವಾದ ಸೇವೆಯೂ ಕೂಡ ಈ ರುದ್ರದೇವರು ಪಡೆದುಕೊಳ್ತಾ ಇದ್ದಾರೆ. ವೃಷಭ ವಾಹನನಾಗಿರ್ತಕ್ಕಂಥವನು ರುದ್ರ, ಆದ್ದರಿಂದ ವೃಷಭವು ಕೂಡ ಪಾಲ್ಗೊಳ್ತಾ ಇರತಕ್ಕಂತಹದ್ದು. ಹೀಗೆ ತುರಗ ಅನ್ನತಕ್ಕಂತಹದ್ದು ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂತಹ ಪ್ರಾಣಿಯಾಗಿದೆ. ಆದ್ದರಿಂದ ಗಜ, ತುರಗ, ವೃಷಭಗಳಿಂದ ವಿಶಿಷ್ಟವಾದ ಪದಾತಿಗಳಿಂದ ವಿಶಿಷ್ಟವಾಗಿರ್ತಕ್ಕಂತಹ ಈ ಉತ್ಸವ, ಬ್ರಹ್ಮೋತ್ಸವ, ಅನೇಕ ವಿಧವಾದಂತಹ ಕೋಲಾಟ ಅಥವಾ ವಾದ್ಯ ವಿಶೇಷಗಳನ್ನು ಆ ಭಗವಂತನಿಗೆ ಸಮರ್ಪಿಸುತ್ತಾ ವಿಶೇಷವಾದ ಸೇವೆಯನ್ನು ಭಕ್ತರು ಸಲ್ಲಿಸುತ್ತಿದ್ದಾರೆ. ಧನ್ಯೋಸ್ಮಿ ధన్యోస్మి సాంబశివుని దర్శించితి సదాశివుని దరిజేరితి ధన్యోస్మి ధన్యోస్మి సాంబశివుని దర్శించితి సదాశివుని దరిజేరితి కనిపించెను ధ్యానమున కైలాసలోకము కైలాస శైలమున కల్పవృక్షము కనిపించెను ధ్యానమున కైలాసలోకము కైలాస శైలమున కల్పవృక్షము కల్పవృక్షమూలమున కనకపు సింహాసనము సింహాసనమందు మహాదేవ రూపము ధన్యోస్మి ధన్యోస్మి సాంబశివుని దర్శించితి సదాశివుని దరిజేరితి సతి అంకమందు కార్తికేయుడు విభుని ఒడిమి ఆసీనుడు విఘ్ననాథుడు గౌరీ సతి అంకమందు కార్తికేయుడు విభుని ఒడిమి ఆసీనుడు విఘ్ననాథుడు పలు విధముల కీర్తిల్చెను పరవశమున సురముని గణము అపురూపము హరుని కొలువు అద్భుతమానదము ధన్యోస్మి ధన్యోస్మి సాంబశివుని దర్శించితి
సదాశివుని దరిజేరితి. పటికపు సిరి ఛాయల మేను పచ్చని పులి తోలు అలువ నెలవంకను జలరాణిని నిలిపిన పెను జటలతల. పటికపు సిరి ఛాయల మేను పచ్చని పులి తోలు అలువ నెలవంకను జలరాణిని నిలిపిన పెను జటలతల. మూడు కనులు మొలక నవ్వు ముచ్చటైన మోము నాగాలంకారములు నానాలావణ్యములు. ధన్యోస్మి ధన్యోస్మి సాంబశివుని దర్శించితి సదాశివుని దరిజేరితి. ధన్యోస్మి ధన్యోస్మి సాంబశివుని దర్శించితి సదాశివుని దరిజేరితి. ಕಪಿಲೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮ, ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗ್ತಾ ಇದ್ದೇವೆ. ಕಪಿಲೇಶ್ವರನ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದೇವೆ. ಕರಚರಣ ಕೃತಂ ವಾ ಕಾಯುಜ ಕರ್ಮಜಂ ವಾ ಶ್ರವಣ ನಯನಜಂ ವಾ ಮಾನಸಂ ವಾ ಅಪರಾಧಂ ವಿಹಿತಂ ಅವಿಹಿತಂ ಏತತ್ ಕ್ಷಮಸ್ವ ಜಯ ಜಯ ಕರುಣಾಬ್ಧೆ ಶ್ರೀ ಮಹಾದೇವ ಶಂಭೋ ಎಂಬುದಾಗಿ ಆ ಭಗವಂತನಲ್ಲಿ, ಮಹಾದೇವನಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮೆಲ್ಲರ ಪಾಪಗಳನ್ನು ಹರಿಸು ಎಂಬುದಾಗಿ, ಹರ 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 ಎಂಬುದಾಗಿ ಅವನನ್ನು ಸಂಬೋಧಿಸುವಂತಹದ್ದು. ನಮ್ಮೆಲ್ಲರಿಗೂ ಕೂಡ ಮಂಗಳವನ್ನು ಉಂಟು ಮಾಡ್ತಾನೆ, ಆದ್ದರಿಂದ ಅವನನ್ನು ಶಿವ 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 ಎಂಬುದಾಗಿಯೂ ಕೂಡ ಕರೆಯತಕ್ಕಂತಹದ್ದು. ಲೋಕಕ್ಕೆಲ್ಲ ಸುಖವನ್ನು ನೀಡುತ್ತಾನೆ, ಆದ್ದರಿಂದ ಸುಖದಾಯಕ ಶಂಕರ ಎಂಬುದಾಗಿಯೂ ಕೂಡ ಅವನನ್ನು ಸಂಬೋಧಿಸುತ್ತಾರೆ. ಗಂಗಾಧರನಾಗಿ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸ್ತಕ್ಕಂತಹ ಪರದೈವನಾಗಿ ನಮ್ಮೆಲ್ಲರಿಂದಲೂ ಕೂಡ ವಿಶೇಷವಾದ ಪೂಜೆಯನ್ನು ಪಡೆದುಕೊಳ್ತಾ ಲೋಕ ಕಲ್ಯಾಣ ಕಾರ್ಯದಲ್ಲಿ ನಿರತನಾಗಿದ್ದಾನೆ. ಭಗವಂತನ ಸೇವೆಯಲ್ಲಿ ನಿರತನಾಗಿ ಪರಮ ವೈಷ್ಣವನೆಂದು ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಂತಹವರು ರುದ್ರದೇವರು. ಪರಮ ವೈಷ್ಣವನು ನೀನೇ ಎಂಬುದಾಗಿ ದಾಸರು ಬಹಳ ಅದ್ಭುತವಾದ ರೀತಿಯಿಂದ ರುದ್ರದೇವರ ಸ್ತೋತ್ರವನ್ನು ಮಾಡತಕ್ಕಂಥದ್ದು ನಾವು ನೋಡ್ತೇವೆ. ರುದ್ರದೇವರ ಪರಮಾನುಗ್ರಹವನ್ನು ಪಡೆದುಕೊಳ್ಳಬೇಕು ಅಂತಾದರೆ ಆ ರುದ್ರದೇವರಲ್ಲಿ ನಮ್ಮ ಸಂಪೂರ್ಣ ವಿಧವಾಗಿರ್ತಕ್ಕಂತಹ ಶರಣಾಗತಿ ಭಾವ ಬಹಳ ಮುಖ್ಯ. ಶಿವನೇ ನಾ ನಿನ್ನ ಸೇವಕನಯ್ಯ ದುರ್ಮನ ಬಿಡಿಸಯ್ಯ ಎಂಬುದಾಗಿ ಅವರಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಭವಮೋಚಕವಾದ ಭಾಗವತವನ್ನು ಪರೀಕ್ಷಿತನಿಗೆ ತಿಳಿಸಿಕೊಟ್ಟಿರ್ತಕ್ಕಂತಹದ್ದು. ಭವಮೋಚಕ ಭಾಗವತ ಶಾಸ್ತ್ರವ ಅವನೀಶಗೆ ಪೇಳ್ದವ ನೀನಲ್ಲದೆ ಶಿವನೇ ನಾ ನಿನ್ನ ಸೇವಕನಯ್ಯ ಎಂಬುದಾಗಿ ಆ ಶಿವನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು. ಮೃತ್ಯುಂಜಯ ಮುಪ್ಪರ ಹರ ಮಹದೇವ ದೇವಾರ್ಕಳ ಕಾವ ಸ್ತುತ್ಯಾದ್ರಿಜ ದಿತಿಜ ತತೀವರ ದಾವ ದುರಿತಾಂಬುಧಿ ನಾವ. ದುರಿತ ಅನ್ನತಕ್ಕಂತಹ ಸಮುದ್ರಕ್ಕೆ ದಾಟಿಸುವಂತಹ ಹಡಗು ನೀನಾಗಿದ್ದೀಯ ಸ್ವಾಮಿ.
ಕೃತ್ತಿವಾಸ ಎನ್ನತ್ತ ಪರಾಧಗಳೆತ್ತೆಣಿಸದೆ ಕೃತಕೃತ್ಯನ ಮಾಡೈ ಶಿವನೇ ನಾ ನಿನ್ನ ಸೇವಕನಯ್ಯ ಎಂಬುದಾಗಿ ರುದ್ರದೇವರಲ್ಲಿ ನಮ್ಮ ವಿಶೇಷವಾದ ಸೇವಕತನದ ಸಮರ್ಪಣೆಯನ್ನು ಮಾಡಬೇಕು. ಗಂಗಾಧರ ಷಣ್ಮುಖ ಗಣಪರ ತಾತ ತ್ರೈಲೋಕ್ಯತ್ರಾತ ಲಿಂಗಾಹ್ವಯ ತಾರಕಹರ ನಿರ್ಭೀತ ಭುವನಾದಿನಾಥ ಭುವನಾದಿನಾಥ ತುಂಗಮಹಿಮ ನಿಸ್ಸಂಗ ಹರಿಯ ದ್ವಿತೀಯಂಗ ಡಮರುಷೋಲಂಗಳ ಹಿಡಿದಿಹ ಶಿವನೇ ನಾ ನಿನ್ನ ಸೇವಕನಯ್ಯ. ಆ ರುದ್ರದೇವರು ಡಮರು ಹಿಡಿದಿದ್ದಾರೆ, ತ್ರಿಶೂಲವನ್ನು ಹಿಡಿದಿದ್ದಾರೆ. ಭಗವಂತನ ವಿಶೇಷವಾದ ಸೇವೆಯನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ತುಂಗ ಮಹಿಮವುಳ್ಳಂಥವರು, ನಿಸ್ಸಂಗರು, ವೈರಾಗ್ಯಶಾಲಿಗಳು. ಆ ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡುತ್ತಾ ಲೋಕದಲ್ಲಿ ಎಲ್ಲರಿಗೆ ಅಭಯವನ್ನು ನೀಡ್ತಕ್ಕಂಥವರಾಗಿದ್ದಾರೆ. ಲಿಂಗಾಹ್ವಯನಾಗಿ ತಾರಕಹರ ನಿರ್ಭೀತನಾಗಿದ್ದಾನೆ. ತ್ರೈಲೋಕ್ಯಕ್ಕೆ ತ್ರಾತ, 3 ಲೋಕಗಳನ್ನು ರಕ್ಷಣೆ ಮಾಡ್ತಕ್ಕಂಥವನು ಅವನೇ. ತಾತನೂ ಆಗಿದ್ದಾನೆ, ತಂದೆಯೂ ಆಗಿದ್ದಾನೆ ಷಣ್ಮುಖ ಗಣಪರಿಗೆ. ಅಂತಹ ಆ ಸ್ವಾಮಿಯನ್ನು, ಗಂಗಾಧರನನ್ನು ನಾವೆಲ್ಲರೂ ಕೂಡ ವಿಶೇಷವಾಗಿ ಶರಣು ಹೊಂದೋಣ. ಅತ್ಯಂತ ಭಕ್ತಿಯಿಂದ ರುದ್ರದೇವರಲ್ಲಿ ನಾವೆಲ್ಲರೂ ಕೂಡ ನಮ್ಮ ಶರಣಾಗತಿಯನ್ನು ನಾವು ಸಮರ್ಪಿಸಬೇಕು. ಪಂಚಾನನ ಪನ್ನಗಭೂಷಣ ಭೀಮ ಭುವನಾಭಿರಾಮ ಸಂಚಿಂತನ ಮಾಡುವ ಸಂತತ ನೇಮ ಶ್ರೀರಾಮ ನಾಮ. ನಮ್ಮೆಲ್ಲರಲ್ಲಿಯೂ ಕೂಡ ಲೋಕಕ್ಕೆ ನಾವೀಗ ನೋಡ್ತೇವೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಎಂಬುದಾಗಿ ಈ ವಿಶಿಷ್ಟವಾದಂತಹ ಶ್ಲೋಕ ಇಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ಅಂತಂದರೆ ಪಾರ್ವತಿಯನ್ನು ಉದ್ದೇಶಿಸಿ ಪರಮಶಿವರು ಉಪದೇಶಿಸಿರ್ತಕ್ಕಂತಹದ್ದು ತಾರಕ ಮಂತ್ರ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಶ್ರೀರಾಮನ ನಾಮವನ್ನು ಸರ್ವದಾ ಚಿಂತನೆ ಮಾಡ್ತಕ್ಕಂಥವ್ರು, ಅದೊಂದು ನಿಯಮವನ್ನಾಗಿ ಇರಿಸಿಕೊಂಡಂಥವರು. ಪಂಚಾನನರು, ಪನ್ನಗಭೂಷಣರು, ಹಾವನ್ನು ಅಲಂಕಾರವಾಗಿ ಧರಿಸಿರ್ತಕ್ಕಂಥವರು, ಭುವನದಲ್ಲಿಯೇ ಅಭಿರಾಮರಾಗಿರ್ತಕ್ಕಂಥವರು, ಶತ್ರುಗಳಿಗೆಲ್ಲ ಭಯಂಕರವಾಗಿರ್ತಕ್ಕಂಥವರು ರುದ್ರದೇವರು. ಅಂತಹ ಆ ರುದ್ರದೇವರನ್ನು ನಾವೆಲ್ಲರೂ ಕೂಡ ಶರಣು ಹೊಂದುತ್ತಾ ಇದ್ದೇವೆ. ಪಂಚಶರಾರಿ ವಿರಿಂಚ ಕುವರ ನಿಷ್ಕಿಂಚನ ರೊಡೆಯ ಮಂಚ ಪದಾರ್ಹನೆ. ನಂತರದಲ್ಲಿ ವಿಶಿಷ್ಟವಾದ ಶೇಷ ಪದವಿಗೆ ಅರ್ಹನಾಗಿರ್ತಕ್ಕಂಥವನು ಶಿವ. ಅಂತಹ ಆ ಶಿವನನ್ನು ನಾವೆಲ್ಲರೂ ಕೂಡ ವಿಶೇಷವಾಗಿ ಶರಣು ಹೊಂದುತ್ತಾ ಇದ್ದೇವೆ. ಸ್ಫಟಿಕಾಬಲ ಕಪಾಲಿ ಕಾಮಿತ ಫಲದ ಫಲ್ಗುಣ ಸಕ ಶ್ರೀದ ವಿಠಲ ವಿತ್ತಪ ಚಿತ್ರ ದ್ವಿರದ ಚರಮಾಂಬರ ನಾದ ಕುಟಿಲ ರಹಿತ ದುರ್ಜಟಿ ವೃಷಭಧ್ವಜ ನಿಟಿಲ ನಯನ ಸಂಕಟವ ನಿವಾರಿಸು ಎಂಬುದಾಗಿ, ಸಂಕಟಗಳನ್ನೆಲ್ಲವನ್ನು ನಿವಾರಿಸು ಎಂಬುದಾಗಿ ಆ ರುದ್ರದೇವರನ್ನು ಪ್ರಾರ್ಥಿಸುವಂತಹದ್ದು. ಅಂತಹ ರುದ್ರದೇವರಲ್ಲಿ ಪ್ರಾರ್ಥನೆಯನ್ನು ನಾವೆಲ್ಲರೂ ಸಲ್ಲಿಸುತ್ತಾ ಕೃತಕೃತ್ಯರಾಗೋಣ. ಆ ರುದ್ರದೇವರ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ವಾದಿರಾಜ ಗುರುಸಾರ್ವಭೌಮರು ಆ ಗಂಗಾಧರನನ್ನು ಅದ್ಭುತವಾದ ರೀತಿಯಿಂದ ಸ್ತುತಿಸುತ್ತಾರೆ. ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಾಧವನ ತೋರಿಸಯ್ಯ ಗುರುಕುಲೋತ್ತುಂಗ. ಗುರುಗಳ ಒಂದು ಕುಲ ಏನಿದೆ, ಸಮೂಹ, ಅದರಲ್ಲಿಯೇ ಶ್ರೇಷ್ಠರಾಗಿರ್ತಕ್ಕಂಥವರು ಗುರುಕುಲೋತ್ತುಂಗ ಅಂತ ಹೇಳ್ತಾರೆ. ಅಂತಹ ಆ ಧವಳ ಗಂಗೆಯನ್ನು ಧರಿಸಿರ್ತಕ್ಕಂತಹ ಗಂಗಾಧರ ಅವನೇ ಮಹಾಲಿಂಗ ಎಂಬುದಾಗಿ ರುದ್ರದೇವರನ್ನು ಕೊಂಡಾಡುವಂತಹದ್ದು. ಅರ್ಚಿಸಿದವರಿಗಭೀಷ್ಟವ ಕೊಡುವ ಹೆಚ್ಚಿನ ಅಘಗಳ ತರಿದು ಬಿಸುಟುವ ದುಶ್ಚರಿತಗಳೆಲ್ಲ ದೂರದಲ್ಲಿಡುವ ನಮ್ಮಚ್ಯುತಗಲ್ಲದ ಸುರರ ಬಡಿವ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ.
ಯಾರು ಆ ರುದ್ರದೇವರನ್ನು ಅರ್ಚಿಸುತ್ತಾರೋ ಅವರ ಅಭೀಷ್ಟಗಳನ್ನು ಪೂರೈಸ್ತಾರೆ. ಅವರ ಹೆಚ್ಚಿನ ಪಾಪಗಳೇನಿದ್ದಾವೆ ಅವುಗಳನ್ನೆಲ್ಲವನ್ನು ಕೂಡ ನಾಶ ಮಾಡ್ತಾರೆ. ದುಶ್ಚಟಗಳಿದ್ದರೆ ಅವುಗಳನ್ನು ದೂರದಲ್ಲಿರಿಸಿ ಅಚ್ಯುತನ ಪಾದಪದ್ಮಗಳಲ್ಲಿ ಸರ್ವದಾ ಮನಸ್ಸು ಬರುವಂತೆ ಮಾಡ್ತಾರೆ. ಯಾರು ವಿಮನಸ್ಕರಾಗಿರ್ತಾರೋ ಅಂತಹ ಅಸುರರನ್ನು ಬಡಿಯತಕ್ಕಂಥವರಾಗ್ತಾರೆ, ಅವರನ್ನು ಶಿಕ್ಷಿಸತಕ್ಕಂಥವರಾಗ್ತಾರೆ. ಅಂತಹ ಆ ರುದ್ರದೇವರ ಪರಮಾನುಗ್ರಹವನ್ನು ಪ್ರಾರ್ಥಿಸುತ್ತಾ ನಾವು ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಮಾರನ ಗೆದ್ದ ಮನೋಹರ ಮೂರ್ತಿ, ಸಾಧು ಸಜ್ಜನರಿಗೆ ಸುರಚಕ್ರವರ್ತಿ, ಧಾರುಣಿಯೊಳಗೆ ತುಂಬಿದೆ ನಿಮ್ಮಯ ಕೀರ್ತಿ, ಮುರಾರಿಯ ತೋರಿಸಯ್ಯ ನಿನಗೆ ಶರಣಾರ್ಥಿ. ಸ್ವಾಮಿಯನ್ನು ತೋರಿಸು, ನಿನ್ನನ್ನು ನಾವು ಶರಣ ಹೊಂದುತ್ತಾ ಇದ್ದೇವೆ ಮಹಾರುದ್ರದೇವ ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಚನ್ನ ಪ್ರಸನ್ನ ಶ್ರೀ ಹಯವದ ನನ್ನ ಅನುದಿನ ನೆನೆವಂತೆ ಮಾಡೋ ನೀಯನ್ನ, ಪ್ರತಿನಿತ್ಯ ಆ ಭಗವಂತನನ್ನು ಸ್ಮರಿಸುವಂತೆ ಮಾಡು ಮನೋನಿಯಾಮಕನಾಗಿರ್ತಕ್ಕಂತಹ ಹೇ ರುದ್ರದೇವ. ಅನ್ಯನಲ್ಲವೋ ನಾನು ಗುರುವೆಂಬೆ ನಿನ್ನನ್ನು ನಾನು ನನ್ನ ಗುರು ಎಂಬುದಾಗಿ ಸ್ವೀಕಾರ ಮಾಡ್ತಾ ಇದ್ದೇನೆ, ನಾನು ಅನ್ಯನೇನಲ್ಲ. ಆದ್ದರಿಂದ ಇನ್ನಾದರೂ ತೋರೋ ಧೀರ ಮುಕ್ಕಣ್ಣ, ಇನ್ಮೇಲಾದರೂ ನನ್ನ ಮೇಲೆ ಕರುಣೆಯನ್ನು ತೋರಿಸಿ ಆ ಭಗವಂತನ ತತ್ವಜ್ಞಾನವನ್ನು ನೀಡು ಎಂಬುದಾಗಿ ಆ ರುದ್ರದೇವರಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಅತ್ಯಂತ ಅದ್ಭುತವಾದಂತಹ ರುದ್ರದೇವರ ಬ್ರಹ್ಮೋತ್ಸವ ಕಾರ್ಯಕ್ರಮ, ಕಪಿಲೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮ ಕಪಿಲತೀರ್ಥ ತಿರುಪತಿ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ಕೂಡ ವೀಕ್ಷಿಸುತ್ತಿದ್ದೇವೆ. ಅತ್ಯಂತ ಧನ್ಯರಾಗ್ತಾ ಇದ್ದೇವೆ. ಅತ್ಯಂತ ಭಕ್ತಿಯಿಂದ ಪಾರ್ವತಿ ಪತಿಯನ್ನು ನಮಿಸುತ್ತಿದ್ದೇವೆ. ನಮಃ ಪಾರ್ವತಿ ಪತೆ ಹರ ಹರ ಮಹಾದೇವ ಶಂಭೋ ಶಂಕರ ರಕ್ಷಮಾಂ.
ನಮಃ ಪಾರ್ವತೀಪತೆ ಹರ ಹರ ಮಹಾದೇವ ಶಂಭೋ ಶಂಕರ. ವ್ಯಾಘ್ರವಾಹನವನ್ನಧಿರೋಹಿಸಿ ಕಪಿಲೇಶ್ವರ ಸ್ವಾಮಿ ಅತ್ಯಂತ ವೈಭವದಿಂದ ಭಕ್ತರಿಂದ ಬ್ರಹ್ಮೋತ್ಸವ ಬ್ರಹ್ಮದೇವರಿಂದ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ಪಡೆದುಕೊಳ್ತಾ ಇರತಕ್ಕಂತಹದ್ದು ಲೋಕ ಕಲ್ಯಾಣಾರ್ಥವಾಗಿ ಈ ವಿಶಿಷ್ಟವಾದಂತಹ ಕಾರ್ಯಕ್ರಮ ನಡೀತಾ ಇದೆ. ಇಂತಹ ಕಾರ್ಯಕ್ರಮದಲ್ಲಿ ಪುರಜನರು ವಿಶೇಷವಾಗಿ ಬಹಳ ಉತ್ಸಾಹದಿಂದ ಭಾಗಿಗಳಾಗ್ತಾ ಇದ್ದಾರೆ. ಅದರೊಂದಿಗೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಈ ಉತ್ಸವದಲ್ಲಿ ಜಗದೊಡೆಯನ ದರ್ಶನಕ್ಕೆಂದು ಬಂದಂತಹ ಭಕ್ತರು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಕೂಡ ನೋಡುವ ಭಾಗ್ಯವನ್ನು ಪಡೆದುಕೊಳ್ಳುವುದರ ಮುಖಾಂತರ ತಮ್ಮನ್ನು ತಾವು ಧನ್ಯಜೀವಿಗಳು ಎಂಬುದಾಗಿ ವಿಶೇಷವಾಗಿ ಕೃತಜ್ಞತೆಯನ್ನು ಕಪಿಲೇಶ್ವರ ಸ್ವಾಮಿಗೂ ಹಾಗೂ ಜಗದೊಡೆಯನಾದ ಶ್ರೀ ಶ್ರೀನಿವಾಸನಿಗೂ ಕೂಡ ಅರ್ಪಿಸುತ್ತಿದ್ದಾರೆ. ಅತ್ಯಂತ ವೈಭವದಿಂದ ವ್ಯಾಘ್ರವಾಹನ ಸೇವೆ ನಡೀತಾ ಇರುವಂತಹದ್ದಾಗಿದೆ. ಇಂತಹ ಸೇವೆಯಲ್ಲಿ ಕಪಿಲೇಶ್ವರ ಸ್ವಾಮಿಯನ್ನು ಸೇವಿಸುತ್ತಾ ನಾವೆಲ್ಲರೂ ಕೂಡ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಅದ್ಭುತವಾದಂತಹ ನಮ್ಮೆಲ್ಲರಲ್ಲಿಯೂ ಕೂಡ ವಿಶೇಷವಾಗಿ ಭಗವದ್ವಿಷೇಕವಾದಂತಹ ಚಿಂತನೆ ಬರುವಂತೆ ಮಾಡಿರ್ತಕ್ಕಂತಹ ರುದ್ರದೇವರನ್ನು ಶರಣು ಹೊಂದುತ್ತಾ ಕರಚರಣ ಕೃತಂ ವಾಕ್ ಕಾಯಜ ಕರ್ಮಜಂ ವಾ ಶ್ರವಣ ನಯನಜಂ ವಾ ಅಪರಾಧಂ ವಿಹಿತಮವಿಹಿತಂ ಏತತ್ ಕ್ಷಮಸ್ವ ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇವ ಶಂಭೋ. ಏನಾದರೂ ತಪ್ಪಾಗಿದ್ದರೆ ತಿಳಿದು ತಿಳಿಯದಲೇ ಅದು ಯಾವ ಇಂದ್ರಿಯದಿಂದ ಉಂಟಾಗಿದ್ದರೂ ಕೂಡ ಆ ಎಲ್ಲ ತಪ್ಪುಗಳನ್ನು ಪರಿಹರಿಸಿ ನಮ್ಮನ್ನು ಉದ್ಧರಿಸಬೇಕು ಹೇ ಮಹಾದೇವ, ರುದ್ರದೇವ, ಕಪಿಲೇಶ್ವರ ಎಂಬುದಾಗಿ ಕಪಿಲೇಶ್ವರ ಸ್ವಾಮಿಯಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಕಪಿಲೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ವ್ಯಾಘ್ರವಾಹನ ವೈಭವವನ್ನು ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ. ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ತೀರ್ಥ ಈ ಕಪಿಲತೀರ್ಥ. ವಿಶೇಷವಾಗಿ ಭಗವಂತನ ದರ್ಶನಕ್ಕೆಂದು ಬಂದಂತಹ ಭಕ್ತರು ಕಪಿಲತೀರ್ಥದಲ್ಲಿ ಸ್ನಾನವನ್ನು ಮಾಡುವುದರ ಮುಖಾಂತರ ತಮ್ಮ ಪಾಪಗಳನ್ನೆಲ್ಲವನ್ನು ಕೂಡ ಇಲ್ಲಿಯೇ ಕಳಚಿಕೊಂಡು ಭಗವಂತನ ದರ್ಶನಕ್ಕೆಂದು ಪರ್ವತದ ಸ್ಪರ್ಶ ಮಾತ್ರದಿಂದಲೇ ಪುನೀತರಾಗ್ತಕ್ಕಂತಹದ್ದು. ಅಂತಹ ವಿಶಿಷ್ಟವಾದ ಮಹಿಮೆ ಉಳ್ಳಂತಹದ್ದು ಈ ಕಪಿಲತೀರ್ಥ. ಇಂತಹ ಕಪಿಲತೀರ್ಥದಲ್ಲಿ ಬರತಕ್ಕಂತಹ ನೀರೇನಿದೆ ಅದು ತೀರ್ಥನೇ. ಆ ತೀರ್ಥ ಎಂತಹದ್ದು ಅಂದರೆ ಎಲ್ಲ ಔಷಧಿ ಗುಣಗಳಿಂದ ಭರಿತವಾಗಿರುವಂತಹದ್ದು. ತಿರುಮಲ ಕ್ಷೇತ್ರದಲ್ಲಿ ಸಪ್ತಗಿರಿಗಳಲ್ಲಿ ಇರತಕ್ಕಂತಹ ಔಷಧಿ ಸಸ್ಯಗಳ ಸಕಲ ವಿಧವಾದ ಗುಣಗಳನ್ನು ತನ್ನಲ್ಲಿ ಹೊತ್ತುಕೊಂಡು ಆ ನೀರು ಮೇಲಿನಿಂದ ಕೆಳಗಡೆ ಧುಮುಕತಕ್ಕಂತಹದ್ದು. ಗಂಗೆಯ ಆಗಮನ ಹೇಗಿರುತ್ತದೆ ಅನ್ನುವುದನ್ನು ನಾವು ಊಹಿಸಬೇಕು. ಊಹೆ ಮಾಡಲಿಕ್ಕೆ ಏನಾದರೂ ಒಂದು ದೃಷ್ಟಾಂತ ಬೇಕಲ್ಲವೇ? ಈ ರೀತಿ ಎಂಬುದಾಗಿ ಕಪಿಲತೀರ್ಥದಲ್ಲಿ ಯಾವಾಗ ಮಳೆಗಾಲ ಇರ್ತದೋ ಆ ಸಂದರ್ಭದಲ್ಲಿ ಮೇಲಿನಿಂದ ನೀರು ಧುಮುಕುತ್ತಾ ಇದ್ದರೆ ರುದ್ರದೇವರ ಜಟಾಜೂಟದಿಂದ ಗಂಗೆ ಭೂಮಿಗೆ ಹೀಗೆ ಬಂದಳೇನೋ ಅನ್ನುವಂತಹ ಒಂದು ಕಲ್ಪನೆ ಮನಸ್ಸಿಗೆ ಬರುವಂತೆ ಇರುತ್ತದೆ. ಅಂತಹ ಅದ್ಭುತವಾಗಿರ್ತಕ್ಕಂತಹ ತೀರ್ಥ ಈ ಕಪಿಲತೀರ್ಥ. ಅಂತಹ ಕಪಿಲತೀರ್ಥದಲ್ಲಿ ಕಪಿಲೇಶ್ವರ ಸ್ವಾಮಿ ಒಬ್ಬನಲ್ಲ, ಲಕ್ಷ್ಮೀನಾರಾಯಣರು ಕೂಡ ವಿರಾಜಿಸುತ್ತಿದ್ದಾರೆ. ಅವರ ದೇವಾಲಯವೂ ಕೂಡ ಇರುವಂತಹದ್ದಾಗಿದೆ, ಸುಂದರೇಶ್ವರನ ದೇವಾಲಯ. ಹೀಗೆ ಉಪಾಲಯಗಳು ಅನೇಕ ಸುತ್ತಲೂ ಇರತಕ್ಕಂತಹದ್ದಾಗಿದೆ. ಬಂದ ಭಕ್ತರು ಅವರವರ ಭಕುತಿಯನ್ನು ಅವರಿಗೆ ಇಷ್ಟವಾಗಿರತಕ್ಕಂತಹ ದೇವರಲ್ಲಿ ಸಮರ್ಪಿಸುತ್ತಾ ಎಲ್ಲರಲ್ಲಿಯೂ ಕೂಡ ಭಗವಂತನನ್ನು ಕಾಣುತ್ತಾ ಗೀತೆಯಲ್ಲಿ ಹೇಳಿದಂತಹ ಉಪದೇಶವನ್ನು ತಿಳಿದೋ ಅಥವಾ ತಿಳಿಯದಲೆಯೋ ಅನುಷ್ಠಾನವನ್ನು ಮಾಡ್ತಕ್ಕಂಥವರಾಗ್ತಾರೆ. ದೇವಾಲಯವನ್ನು ನೋಡಿದ ಕ್ಷಣದಲ್ಲಿಯೇ ಭಾರತೀಯರಲ್ಲಿ ಬರತಕ್ಕಂತಹ
ಒಂದು ಚಲನ ಏನು ಅಂತಂದರೆ ಕೈಗಳನ್ನು ಮೇಲೆತ್ತಿ ಜೋಡಿಸಿ ನಮಸ್ಕಾರವನ್ನು ಮಾಡ್ತಕ್ಕಂತಹದ್ದು. ಒಳಗಡೆ ಯಾರಿದ್ದಾರೆ, ಏನು ಅವರ ಮಹಿಮೆ ಜ್ಞಾನ ಇಲ್ಲದಿದ್ದರೂ ಕೂಡ ನಮನವನ್ನು ಮಾಡಿ ಕೃತಕೃತ್ಯರಾಗ್ತಾರೆ. ಜ್ಞಾನ ಸಹಿತವಾಗಿ ಮಾಡಿದ್ದು ಅಂತಾದರೆ ವಿಶೇಷ ಫಲವನ್ನು ಪಡೆಯತಕ್ಕಂಥವರಾಗ್ತಾರೆ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಸಂಸ್ಕೃತಿಗೆ ಈ ಕಪಿಲ ತೀರ್ಥ ಅನ್ನತಕ್ಕಂಥದ್ದು ತಾಣವಾಗಿರುವಂತಹದ್ದಾಗಿದೆ. ಇಂತಹ ಈ ಕಪಿಲ ತೀರ್ಥ ತಾಣದಲ್ಲಿ ನಡೀತಾ ಇರತಕ್ಕಂತಹ ವ್ಯಾಘ್ರವಾಹನ ವೈಭವ ಕಪಿಲೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ನಮ್ಮೆಲ್ಲರ ಜೀವನದಲ್ಲಿ ಆನಂದವನ್ನು ಉಂಟು ಮಾಡಿಕೊಡ್ತಾ ಇರುವಂತಹದ್ದಾಗಿದೆ. ಇದಕ್ಕಾಗಿ ನಾವೆಲ್ಲರೂ ಕೂಡ ಆ ಸ್ವಾಮಿಗೆ ನಮನಗಳನ್ನು ಸಲ್ಲಿಸುತ್ತಾ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಧನ್ಯರಾಗೋಣ. ವ್ಯಾಘ್ರವಾಹನನಾಗಿರತಕ್ಕಂತಹ ಕಪಿಲೇಶ್ವರ ಸ್ವಾಮಿ, ಪಾರ್ವತಿ ಪರಮೇಶ್ವರರು ಇರುವರೂ ಕೂಡ ಒಟ್ಟಿಗೆ ಆ ವ್ಯಾಘ್ರವಾಹನವನ್ನು ಅಧಿರೋಹಿಸಿ ಭಕ್ತರ ಸಮೀಪಕ್ಕೆ ಬರುತ್ತಾ ಭಕ್ತರು ನೀಡುವಂತಹ ವೈಭವ ಪೂಜೆಯನ್ನು ಕರ್ಪೂರ ನೀರಾಜನವನ್ನು ಪಡೆದುಕೊಳ್ಳುತ್ತಾ ಅನುಗ್ರಹಿಸುತ್ತಿದ್ದಾರೆ. ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ಬಹಳ ಸೌಹಾರ್ದತೆಯಿಂದ ಲೋಕದೊಂದಿಗೆ ಹಂಚಿಕೊಳ್ತಾ ಇರತಕ್ಕಂತಹದ್ದು. ನಮ್ಮೆಲ್ಲರೊಂದಿಗೆ ನಾವು ಕೂಡ ನಮ್ಮ ಬಂಧು ಬಾಂಧವರು ಮಿತ್ರರೆಲ್ಲರಿಂದ ಕೂಡಿದಂಥವರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯರಾಗೋಣ. ನಂದಿ ವೃತ್ತ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದಿದೆ. ಕಪಿಲೇಶ್ವರ ಸ್ವಾಮಿಯ ದೇವಸ್ಥಾನ ಎಲ್ಲಿದೆಯೋ ಅಲ್ಲಿ ವೃತ್ತದ ಮಧ್ಯದಲ್ಲಿ, ಮಾರ್ಗದ ವೃತ್ತದ ಮಧ್ಯದಲ್ಲಿ ನಂದಿಯನ್ನು ಇರಿಸಿ ನಂದಿ ವಾಹನನನ್ನು ಸ್ಮರಿಸಬೇಕು ಅನ್ನತಕ್ಕಂತಹ ಸಂದೇಶವನ್ನು ಲೋಕಕ್ಕೆ ರವಾನಿಸಿರ್ತಕ್ಕಂತಹದ್ದು ಆಡಳಿತ ಮಂಡಳಿ. ಆ ಆಡಳಿತ ಮಂಡಳಿಯ ಚಿಂತನೆಗೆ ಅನುಗುಣವಾಗಿ ಬಂದ ಭಕ್ತರು ಆ ನಂದಿಯನ್ನು ನೋಡ್ತಾ ಇದ್ದಂತೆಯೇ ನಂದಿ ವಾಹನನಾಗಿರ್ತಕ್ಕಂತಹ ಪರಮಶಿವನನ್ನು ಸ್ಮರಿಸುತ್ತಾ ಧನ್ಯರಾಗ್ತಾರೆ. ತಿರುಮಲೆಗೆ ಹೋಗುವ ಸಂದರ್ಭದಲ್ಲಿ ಮಧ್ಯದಲ್ಲಿ ಕಾಣತಕ್ಕಂತಹದ್ದು ಈ ನಂದಿ ವೃತ್ತ. ಇಂತಹ ಈ ನಂದಿಯನ್ನು ನೋಡ್ತಾ ಇದ್ದಂತೆಯೇ ಆನಂದವನ್ನು ಹುರಿದುಂಬಿಕೊಂಡು ತಮ್ಮ ಹೃದಯ ಮಂದಿರದಲ್ಲಿ ಸ್ವಾಮಿಯನ್ನು ಇರಿಸಿಕೊಂಡು ಅವನಲ್ಲಿ ಭಕ್ತಿಯನ್ನು ಮಾಡಲಿಕ್ಕೆ ಆರಂಭಿಸುತ್ತಾರೆ. ಅದೇ ಮನೋನಿಯಾಮಕರಾಗಿರ್ತಕ್ಕಂತಹ ರುದ್ರದೇವರ ಅನುಗ್ರಹಕ್ಕೆ ದೃಷ್ಟಾಂತ. ಅಂತಹ ಅನುಭವಗಳು ಪ್ರತಿಯೊಬ್ಬ ಭಕ್ತರಿಗೆ ಅವರದೇ ಆಗಿರ್ತಕ್ಕಂತಹದ್ದು ಇರುವಂತಹದ್ದಾಗಿದೆ. ಅಂತಹ ವಿಶಿಷ್ಟವಾದಂತಹ ಅನುಭವಗಳ ಸರಮಾಲೆ ಆ ಭಗವಂತನಿಗೆ ಭಕ್ತರು ಅದನ್ನು ಸಮರ್ಪಣೆ ಮಾಡುವುದರ ಮುಖಾಂತರ ನನ್ನ ಈ ಕಷ್ಟವನ್ನು ದೂರ ಮಾಡಿದ್ದೀಯಾ ಎಂಬುದಾಗಿ ಒಬ್ಬೊಬ್ಬ ಭಕ್ತ ಬಂದು ರುದ್ರದೇವರಲ್ಲಿ ತಮ್ಮ ಆ ಕಷ್ಟದ ಪರಿಹಾರವನ್ನು ಹೇಳಿಕೊಳ್ತಾ ಆನಂದದಿಂದ ಕೃತಜ್ಞತೆಯನ್ನು ಸಮರ್ಪಿಸುವುದರ ಮುಖಾಂತರ ಅವುಗಳನ್ನೇ ಹಾರ ರೂಪದಲ್ಲಿ ಧರಿಸಿ ಎಲ್ಲರಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡತಕ್ಕಂಥವರಾಗಿದ್ದಾರೆ ರುದ್ರದೇವರು. ಅಂತಹ ರುದ್ರದೇವರ ವೈಭವೋಪೇತವಾದ ಕಪಿಲೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮ, ಕಪಿಲತೀರ್ಥ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ವ್ಯಾಘ್ರವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಾ ಸ್ವಾಮಿ ನಮ್ಮನ್ನು ತನ್ನ ಉತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಪ್ರಚೋದಿಸಿ ತನ್ಮುಖಾಂತರ ಸಾಧನೆಯನ್ನು ಮಾಡಿಸುತ್ತಿದ್ದಾನೆ. ಅಂತಹ ರುದ್ರದೇವರನ್ನು ಮೇಲಿಂದ ಮೇಲೆ ಸ್ಮರಿಸುತ್ತಾ ನಾವೆಲ್ಲರೂ ಕೂಡ ಧನ್ಯರಾಗೋಣ. ರುದ್ರದೇವಾಯ ನಮಃ, ಶಿವಾಯ ನಮಃ, ಹರ ಹರ ಶಿವ ಶಿವ ಶಂಕರ ಎಂಬುದಾಗಿ ರುದ್ರದೇವರ ಅನೇಕ ನಾಮಗಳು, ಒಂದೊಂದು ನಾಮದಲ್ಲಿಯೂ ಕೂಡ ಒಂದೊಂದು ಮಹಿಮೆ ಅಡಗಿರುವಂತಹದ್ದಾಗಿದೆ. ಹೀಗೆ ಅನಂತ ಮಹಿಮೆಗಳನ್ನು ಒಳಗೊಂಡಂತಹ ರುದ್ರದೇವರನ್ನು ನಮ್ಮ ಎಲ್ಲ ರೋಗಗಳನ್ನು ದೂರ ಮಾಡಲಿಕ್ಕಾಗಿ ವಿಶೇಷವಾಗಿ ಅಪಮೃತ್ಯು ಪರಿಹಾರ ಮಾಡಲಿಕ್ಕಾಗಿ ಮೃತ್ಯುಂಜಯ ಎಂಬುದಾಗಿ ಸ್ತೋತ್ರ ಮಾಡತಕ್ಕಂತಹದ್ದು. ಆದ್ದರಿಂದ ಆ ಮೃತ್ಯುಂಜಯನನ್ನು ನಾವು ಭಜಿಸುತ್ತಾ ಅಪಮೃತ್ಯು ಪರಿಹಾರವನ್ನು ಮಾಡಿಕೊಳ್ತಾ ಕೃತಕೃತ್ಯರಾಗೋಣ. ಇದು ಸ್ವಾಭಾವಿಕವಾಗಿಯೇ ಭಗವಂತನ ಸೃಷ್ಟಿಯಲ್ಲಿಯೇ
ನಿರ್ಮಿಸಲ್ಪಟ್ಟಂತಹ ಗರುಡಾದ್ರಿ. ಗರುಡನ ವಿಶೇಷವಾದಂತಹ ಮುಖವನ್ನು ಪರ್ವತದಲ್ಲಿಯೇ ನಾವು ವೀಕ್ಷಿಸಬಹುದು. ಅಂತಹ ಅದ್ಭುತವಾದಂತಹ ಗರುಡನ ಚಿಂತನೆಯನ್ನು ಮನಸ್ಸಿಗೆ ತಂದುಕೊಡತಕ್ಕಂತಹ ಗರುಡಾದ್ರಿಯನ್ನು ನೋಡ್ತಾ ಇದ್ದೇವೆ. ನಮಃ ಪಾರ್ವತೀಪತೆ ಹರ ಹರ ಮಹಾದೇವ ಶಂಭೋ ಶಂಕರ. ಓ